ಕುಂದನ್ಬಾಗ್ ಭೂತದ ಮನೆ. ಹೈದರಾಬಾದ್ ಸಿಟಿಯಲ್ಲಿ ಪಾಶ್ ಏರಿಯಾದಲ್ಲೊಂದು ಈ ಕುಂದನ್ಬಾಗ್ ಕಾಲೋನಿ. ಈ ಕಾಲೋನಿಯಲ್ಲಿ ಒಂದು ಮನೆ. ಈ ಮನೆ ಟೂರಿಸ್ಟ್ ಮತ್ತು ಗೋಸ್ಟ್ ಹಂಟರ್ಸ್ ಅಟ್ರಾಕ್ಷನ್ ಸ್ಪಾಟ್ ಆಗಿದೆ. ಈ ಮನೆ ಓನರ್ ಹೆಸರು ಬಂದು ವಶಿಷ್ಠ ನಾರಾಯಣ್ ಸಿಂಗ್. ಇವರು ಇದೇ ಮನೇಲಿ ತೀರ್ಕೊಂಡ್ಬಿಟ್ಟಿರ್ತಾರೆ. ಮಿಸ್ಟರ್ ಸಿಂಗ್ ಮತ್ತು ಅವ್ರ ಫ್ಯಾಮಿಲಿ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಈ ಕತೆ ಶುರು ಆಗೋದು 2002ರಲ್ಲಿ. ಅದು ಒಂದು ಮನೆ ಕಳ್ಳನಿಂದ. ಅವನ ಹೆಸರು ಬಂದು ಮೊಹಮ್ಮದ್ ಸಾಜಿದ್ ವಶಿಷ್ಠ ನಾರಾಯಣ್ ಸಿಂಗ್ ಅವ್ರ ಮನೆ ಮೇಲೆ ಕಣ್ಣಿಟ್ಟಿರ್ತಾನೆ. ಈಗ ಪಿಕ್ಚರಲ್ಲಿ ನೋಡ್ತಿರೋ ಹಾಗೆ ಈ ಮನೆ ತುಂಬ ಭರ್ಜರಿಯಾಗಿ ಕಟ್ಟಿರ್ತಾರೆ. ಮತ್ತು ಇದು ಪಾಶ್ ಏರಿಯಾದಲ್ಲಿರುತ್ತೆ. ಇಲ್ಲಿ ದುಡ್ಡು, ಚಿನ್ನ ಮತ್ತು ಒಡವೆಗಳು ಇಲ್ಲಾಂದರೆ ಬೆಳೆ ಬಾಳೋ ವಸ್ತುಗಳಿರುತ್ತೆ ಅಂತ ಸಾಜಿದ್ಗೆ ಗೊತ್ತಿರುತ್ತೆ. ಸಾಜಿದ್ ಈ ಮನೆ ಮೇಲೆ ಕಳ್ತನ ಮಾಡೋದಕ್ಕಂತ ಪ್ಲ್ಯಾನ್ ಮಾಡ್ತಾನೆ. ಒಂದು ರಾತ್ರಿ ಕೈಲೊಂದು ಚಾಕು ಇಟ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡು ಮನೆ ಹಿಂದ್ಗಡೆ ಇರೋ ಕಿಟಕಿಯಿಂದ ಒಳಗೆ ಹೋಗ್ತಾನೆ. ಅವನಿಗೆ ಗೊತ್ತಿರುತ್ತೆ ಈ ಮನೆಯಲ್ಲಿ ಯಾರು ಓಡಾಡೋದಿಲ್ಲ ಮತ್ತು ಈ ಮನೆಯಿಂದ ಯಾರು ಹೋಗೋದಾಗಲಿ ಇಲ್ಲ ಹೊರಗಡೆಯಿಂದ ಮನೆಗೆ ಬರೋದಾಗಲಿ ನೋಡೇ ಇರಲ್ಲ. ಸಾಜಿದ್ ಫಸ್ಟು ಗ್ರೌಂಡ್ ಫ್ಲೋರ್ ಚೆಕ್ ಮಾಡ್ತಾನೆ. ಅವನಿಗೇನೂ ಸಿಗೋದಿಲ್ಲ. ಅವನು ಅನ್ಕೊತಾನೆ ಮೋಸ್ಟ್ಲಿ ಬೆಡ್ರೂಮ್ ಮೇಲಿರುತ್ತೆ, ಎಲ್ಲ ಬೆಳೆ ಬಾಳೋ ವಸ್ತುಗಳೆಲ್ಲ ಮೇಲಿರುತ್ತೆ ಅಂತ ಕೈಯಲ್ಲಿ ಚಾಕು ಇಟ್ಕೊಂಡು ಮೆತ್ತಿಗೆ ಸೌಂಡ್ ಮಾಡಿದಿರ ಮೆಟ್ಲತ್ಕೊಂಡು ಮೇಲಕ್ಕೆ ಹೋಗ್ತಾನೆ. ಸಾಜಿದ್ ತಲೆಯಲ್ಲಿ ಇವಾಗ ಒಂದೇ ಇರುತ್ತೆ, ಯಾರನ್ನ ಅಡ್ಡ ಬಂದರೂ ಕೂಡ ಅವ್ರನ್ನ ಸಾಯಿಸೋದು ಕೂಡ ಅವ್ನು ಹಿಂದೇಟ್ ಹಾಕೋದಿಲ್ಲ. ಏನಕ್ಕಂತಂದರೆ ಅವ್ನಿಗೆ ಅಷ್ಟು ದುಡ್ಡಿನ ಮೇಲೆ ಅತಿ ಆಸೆ ಇರುತ್ತೆ. ಸಾಜಿದ್ ಒಂದು ರೂಮ್ ಹತ್ತತ್ರ ಹೋಗ್ತಾ ಇರ್ತಾನೆ. ಅವ್ನಿಗೆ ಕೆಟ್ಟ ಸ್ಮೆಲ್ ಅನ್ನೋದು ಬರ್ತಿರುತ್ತೆ. ಯಾವಾಗ ಅವ್ನ ರೂಮ್ ಡೋರ್ ಓಪನ್ ಮಾಡ್ತಾನೆ, ಅವ್ನ ಕಣ್ಮುಂದೆ ಏನಿದೆ ಅಂತ ನನಗೆ ಗೊತ್ತಾಗೋದಿಲ್ಲ. ಅವ್ನ ಕಣ್ಮುಂದೆ ಏನಿದೆ ಅಂತ ನಂಬೋದು ಕೂಡ ಆಗ್ತಿರಲ್ಲ. ಏನಕ್ಕಂತಂದರೆ ಆ ರೂಮ್ ಬೆಡ್ ಮೇಲೆ ಒಂದಲ್ಲ ಎರಡಲ್ಲ 3 ಡೆಡ್ ಬಾಡಿಗಳಿರುತ್ತೆ. ಅದು ಡಿಕಂಪೋಸ್ ಸ್ಟೇಟಲ್ಲಿರುತ್ತೆ. ಅವ್ನಿಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಫಸ್ಟು ಸಾಜಿದ್ ಆ ಮನೆಯಿಂದ ಆಚೆ ಹೋಗ್ತಾನೆ. ಅವ್ನಿಗೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವನೇ ಮನಸ್ಸಲ್ಲಿ ಅಂದ್ಕೊತಾನೆ, ಈ ಒಂದು ಪರಿಸ್ಥಿತಿಯಲ್ಲಿ ಯಾರ್ಯಾರು ನನ್ನನ್ನು ನೋಡಿದ್ರೆ ಕಳ್ತನ ಮಾಡೋದಕ್ಕಲ್ಲ ಕೊಲೆ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊತಾರೆ ಅಂದ್ಬಿಟ್ಟು ಈ ಕಳ್ಳ ಅವ್ನು ಡಿಸೈಡ್ ಮಾಡ್ತಾನೆ, ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಈ ಒಂದು ಡೆಡ್ ಬಾಡಿಗಳು ರಿಪೋರ್ಟ್ ಮಾಡ್ತೀನಿ ಅಂತ. ಯಾವಾಗ ಸಾಜಿದ್ ಇಷ್ಟು ರಾತ್ರಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇದೆಲ್ಲ ಹೇಳ್ತಾನೆ, ಪೊಲೀಸವರು ನಂಬೋದೇ ಇಲ್ಲ. ಪೊಲೀಸವರೇ ಫಸ್ಟು ಸಾಜಿದ್ನ ಅರೆಸ್ಟ್ ಮಾಡ್ತಾರೆ. ಏನಕ್ಕಂತಂದರೆ ಪೊಲೀಸರು ನಾರ್ಮಲಾಗಿ ಒಂದು ಡೌಟ್ ಬಂದೇ ಬರುತ್ತೆ. ಏನಂತಂದರೆ ಸಾಜಿದನ್ನೇ ಕೊಲೆ ಮಾಡಿಬಿಟ್ಟು ಈ ಒಂದು ಪೊಲೀಸರು ಒಂದು ಟೀಮ್ನ ರೆಡಿ ಮಾಡಿಕೊಂಡು ಸಾಜಿದ್ನ ಕರ್ಕೊಂಡು ಆ ಮನೆಗೆ ಬರ್ತಾರೆ. ಆ ಮನೆಗೆ ಬರ್ತಿದ್ದಂಗೆ ಅವ್ರಿಗೆ ಅವ್ನು ಕೆಟ್ಟ ಸ್ಮೆಲ್ ಒಂದು ಬರ್ತಿರುತ್ತೆ. ಅವ್ರು ಆ ರೂಮಿಗೆ ಬಂದು ನೋಡ್ತಾರೆ, 3 ಡೆಡ್ ಬಾಡಿಗಳಿರುತ್ತೆ. ಅದರಿಂದ ತುಂಬ ಕೆಟ್ಟ ಸ್ಮೆಲ್ ಬರ್ತಾನೆ ಇರುತ್ತೆ. ಈ ಥರ ಬಾಡಿಗಳು ನೋಡೋದಂದರೆ ಯಾರ್ಯಾರು ಕೂಡ ಭಯ ಆಗೇ ಆಗುತ್ತೆ. ಬಾಡಿ ತುಂಬ ಡಿಕಂಪೋಸ್ ಆಗಿರುತ್ತೆ. ಇದು ಯಾರಂತ ಕೂಡ ಗೊತ್ತಾಗ್ತಾನೆ ಇರಲ್ಲ. ಪೊಲೀಸವ್ರ ಬಾಡಿನ ಫಾರೆನ್ಸಿಕ್ ಟೀಮ್ನಂಗೆ ಕಳಿಸ್ಕೊಡ್ತಾರೆ. ಪೊಲೀಸವ್ರು ಅನ್ಕೊತಾರೆ ಸಾಜಿದ್ನ ಕೊಲೆ ಮಾಡೋ ಒಂದು 2-3 ದಿನ ಆಗಿರುತ್ತೆ ಅಂತ ಅನ್ಕೊತಾರೆ. ಯಾವಾಗ ಫಾರೆನ್ಸಿಕ್ ರಿಪೋರ್ಟ್ ಬರುತ್ತೆ, ಪೊಲೀಸವ್ರು ನೋಡಿ ಅದನ್ನು ತುಂಬ ಶಾಕ್ ಆಗ್ತಾರೆ. ಈ ಬಾಡಿ ಸತ್ತೇ 2-3 ದಿನ ಅಲ್ಲ, 6 ತಿಂಗಳ ಹಿಂದೆನೇ ಸತ್ತೋಗಿರ್ತಾರೆ ಅಂತ ರಿಪೋರ್ಟಲ್ಲಿ ಬರುತ್ತೆ. ಪೊಲೀಸವ್ರಿಗೆ ಯಾವಾಗ ಅವ್ರ ರೂಮ್ನ ಸರ್ಚ್ ಮಾಡ್ತಾರೋ ಒಂದು ನ್ಯೂಸ್ ಪೇಪರ್ ಸಿಗುತ್ತೆ. ಲಾಸ್ಟ್ ನ್ಯೂಸ್ ಪೇಪರ್ ಬಂದು 20ನೇ ತಾರೀಕು ಜೂನ್ 2002ರಲ್ಲಿ. ಈ ಒಂದು ಬೇಸ್ ಮೇಲೇ ಪೊಲೀಸವ್ರನ್ನ ಕನ್ಕ್ಲೂಷನ್ಗೆ ಬರ್ತಾರೆ, ಇವರು ಸತ್ತೋಗಿರೋದು ಬಂದು 20ನೇ ತಾರೀಕು ಹಿಂದೆ ಮುಂದೆ ಜೂನಲ್ಲಿ 2002ರಲ್ಲಿ ಅಂತ. ಏನಕ್ಕೆ ಸತ್ತರು ಅಂತ ಗೊತ್ತಿರಲ್ಲ. ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಇವರು ಪಾಯ್ಸನಿಂದ ಸತ್ತಿದ್ದಾರೆ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಪೊಲೀಸ ಒಂದು ರೂಮ್ನ ಸರ್ಚ್ ಮಾಡಿದಾಗ ಅವ್ರಿಗೆ ಫಿನಾಲ್ ಡಬ್ಬ ಅನ್ನೋದು ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಈ ತಂತ್ರಮಂತ್ರಗಳ ಒಂದು ವಸ್ತುಗಳನ್ನು ಸಿಕ್ಕಿರುತ್ತೆ. ಅಂದರೆ ಅರಿಶಿನ, ಕುಂಕುಮ, ಇಲ್ಲ ತಲೆಬುರುಡೆ, ಈ ಥರ ಒಂದು ವಸ್ತುಗಳು ಸಿಕ್ಕಿರುತ್ತೆ ಅವ್ರಿಗೆ. ಈ ಒಂದು ಬೇಸಿಸ್ ಮೇಲೆ ಅವರು ಒಂದು ಕ್ಲಿಯರ್ ಆಗುತ್ತೆ, ಪೊಲೀಸವ್ರಿಗೊಂದು ಕ್ಲಿಯರ್ ಆಗುತ್ತೆ, ಇವರು ಅವರೇ ಸೂಸೈಡ್ ಮಾಡ್ಕೊಂಡಿರೋ ಅಂತ ಡಿಕ್ಲೇರ್ ಮಾಡ್ತಾರೆ. ಆಗ ಈ ಮನೆ ಮುಂದೆ ಪೊಲೀಸ್ ಮತ್ತು ಆ್ಯಂಬುಲೆನ್ಸ್ ವೆಹಿಕಲ್ ನಿಂತಿರುತ್ತೆ. ಅಕ್ಕಪಕ್ಕದ ಮನೆ ಜನ ಎಲ್ಲ ಒಂದು ಜಾಗ ಬಂದು ಸೇರ್ತಾರೆ. ಕೇಳ್ತಾರೆ, ಕ್ವಶನ್ ಮಾಡ್ತಿರ್ತಾರೆ, ಏನಾಯಿತು ಅಂತ ಕೇಳ್ತಿರ್ತಾರೆ. ಯಾವುದೋ ಒಂದು ವ್ಯಕ್ತಿ ಎಲ್ಲರೂ ಕೂಡ ಮನೆಯೊಳಗಡೆ ಈ ಥರ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನು ಕೇಳಿಸ್ಕೊಂಡಿರೋ ಕುಂದನ್ಬಾಗ್ ಕಾಲೋನಿ ಜನ ತುಂಬ ಶಾಕ್ ಆಗ್ತಾರೆ, ಸೈಲೆಂಟ್ ಆಗ್ತಾರೆ. ಮತ್ತು ಅವ್ರಿಗವರೇ ಯೋಚನೆ ಮಾಡ್ತಿರ್ತಾರೆ,
ಅದು ಹೇಗೆ ಇವರು 3 ತಿಂಗಳ ಹಿಂದೆನೇ ಈ ಥರ ಸಾವಾಗಿದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಯಾವಾಗ ಪೊಲೀಸವ್ರು ಬಂದು ಕೇಳ್ತಾರೆ, ಈ ಮನೆ ವ್ಯಕ್ತಿಗಳು 3 ತಿಂಗಳಿಂದ ಏನು ಮಾಡ್ತಿರು ಅಂತ ಕೇಳ್ತಾರೆ. ಆವಾಗ ಕುಂದನ್ಬಾಗ್ ಕಾಲೋನಿ ಜನ ಹೇಳ್ತಾರೆ, 3 ತಿಂಗಳಿಂದ ಸಾವೋಕ್ಕೆ ಚಾನ್ಸೇ ಇಲ್ಲ. ಏನಕ್ಕಂತಂದರೆ ನಾವು 3 ದಿನದ ಹಿಂದೆನೇ ಇಲ್ಲಿ ಮನೇಲಿರೋ ಜನ ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ, ಈ ಮನೆಯಲ್ಲಿ ಒಂದು ರೂಮ್ ಹತ್ರ ಲೈಟ್ ಆನ್ ಮತ್ತು ಆಫ್ ಆಗ್ತಿರೋದು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಅವ್ರು ಯಾವಾಗ ಅವ್ರ ಮನೆಯಲ್ಲಿ ಊಟ ಮಾಡ್ಕೊಂಡು ಆಚೆ ವಾಕಿಂಗ್ ಮಾಡುವಾಗ ಈ ಮನೆಯಲ್ಲಿರೋ ಒಂದು ತಾಯಿ ಮತ್ತು 2 ಮಕ್ಕಳು ಬಾಲ್ಕನಿಲಿ ವಾಕಿಂಗ್ ಮಾಡೋದನ್ನು ನಾನು ಒಂದು ವಾರದ ಹಿಂದೆ ನೋಡಿದ್ದೀನಿ ಅಂತ ಹೇಳ್ತಾರೆ. ಈಗ ಪೊಲೀಸವ್ರಿಗೂ ಕೂಡ ಡೌಟ್ ಬರುತ್ತೆ, 6 ತಿಂಗಳಿಂದ ಸತ್ತಿರೋರು ಹೇಗೆ ಈ ಜನಕ್ಕೆಲ್ಲ 3 ದಿನದಿಂದ ಒಂದು ವಾರದಿಂದ ಕಾಣಿಸ್ಕೊಳ್ತಿರ್ತಾರೆ ಅಂತ. ಪೊಲೀಸವ್ರು ಮತ್ತೆ ಕೇಳ್ತಾರೆ, ಈ ಮನೆಯಲ್ಲಿ ಯಾರು ಇರ್ತಾರೆ, ಈ ಮನೆ ಓನರ್ ಯಾರು ಅಂತ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಮನೆ ಓನರ್ ಹೆಸರು ಬಂದು ವಶಿಷ್ಠ ನಾರಾಯಣ್ ಸಿಂಗ್. ಈ ಮನೆಯಲ್ಲಿ ವಶಿಷ್ಠ ನಾರಾಯಣ್ ಸಿಂಗ್ ಮತ್ತು ಅವ್ರ ಸರ್ವೆಂಟ್ ಅಂದರೆ ಅಬ್ದುಲ್, ಇವರೊಬ್ಬರೇ ಇರ್ತಾರೆ ಈ ಮನೆಯಲ್ಲಿ. ಅಬ್ದುಲ್ ಹೇಳ್ತಿರ್ತಾರೆ, ಮನೆ ಹಳೇದಾಗ್ತಿದೆ, ರಿನೋವೇಟ್ ಮಾಡಬೇಕು ಅಂತ. ಆದರೆ ವಶಿಷ್ಠ ನಾರಾಯಣ್ ಸಿಂಗ್ ಕಂಜೂಸ್ ಆಗಿರೋದ್ರಿಂದ ಈ ಒಂದು ಕೆಲಸನ ಮಾಡಿರಲ್ಲ. ವಶಿಷ್ಠ ನಾರಾಯಣ್ ಸಿಂಗ್ ಅವರು ಸಾವನ್ನೋದು ಅದೇ ಮನೇಲಿ ಆಗೋಗುತ್ತೆ. ಇದಾಗ್ತಿದ್ದಂಗೆ ಒಂದು ಪ್ರಾಪರ್ಟಿ ಅನ್ನೋದು ಆಟೋಮೆಟಿಕ್ ಅವ್ರ ಮಗನ ಹೆಸ್ರ ಮೇಲೆ ಹೋಗುತ್ತೆ. ಇವ್ರ ಮಗ ಬಂದು US ಅಲ್ಲಿ ಇರ್ತಾರೆ, ಅವ್ರಿಗೆ ಇಂಡ್ಯಾದಲ್ಲಿ ಬಂದು ಇಲ್ಲಿ ಸ್ಟೇ ಆಗೋದಕ್ಕೆ ಇಷ್ಟನೇ ಇರಲ್ಲ. ಅವ್ರೇನು ಮಾಡ್ತಾರೆ, ಈ ಮನೆನ ರಿನೋವೇಟ್ ಮಾಡಿ ಪೇಂಟ್ ಮಾಡಿ ರೆಂಟಿಗೆ ಅಂತ ಮನೇನ ಬಿಡ್ತಾರೆ. ಅಕ್ಕಪಕ್ಕ ಮನೇಲಿ ಒಂದು ಅಬ್ಸರ್ವ್ ಮಾಡ್ತಾರೆ, ಯಾರೇ ಒಬ್ಬರು ಈ ಮನೆಗೆ ಬಂದಾಗಲೂ ಕೂಡ ಅಲ್ಲಿ ಜಗಳ ಮಾಡ್ಕೊಂಡು ಯಾವುದೋ ಒಂದು ರೀಸನ್ಗೆ ಆ ಮನೆಗೆ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇದ್ರ ಮಧ್ಯದಲ್ಲೇ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಈ ಮನೆಗೆ ಬರ್ತಾರೆ. ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಇರುತ್ತೆ, ಹೋಗ್ತಾ ಜಗಳನೂ ಜಾಸ್ತಿ ಆಗ್ತಾ ಇರುತ್ತೆ. ಗಂಡದನು ಗೊತ್ತಿರಲ್ಲ ಅವ್ರ ಹೆಂಡತಿ ಬಂದು ಮೆಂಟಲಿ ಅನ್ಸ್ಟೇಬಲ್ಡ್ ಆಗಿರ್ತಾರೆ ಅಂತ. ಅವ್ರು ಅನ್ಕೊತಾರೆ ಮದುವೆ ಹೌಸಲ್ಲಿ ಜಗಳ ಅನ್ನೋದು ಮಾಮೂಲಿ, ಮಕ್ಕಳಾದ್ಮೇಲೆಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊತಾರೆ. ಆದರೆ ಇವಾಗ ಅವ್ರಿಗೆ 2 ಹೆಣ್ಮಕ್ಳಾಗಿರ್ತಾರೆ, ಆದರೂ ಕೂಡ ಜಗಳ ಅನ್ನೋದನ್ನ ಜಾಸ್ತಿ ಆಗ್ತಾನೆ ಇರುತ್ತೆ. ಇದನ್ನೆಲ್ಲ ನೋಡಿರೋ ಗಂಡ ಅದನ್ನು ತಡೆಯೋಕ್ಕಾಗದೆ ಅವ್ರ ಹೆಂಡತಿಗೆ ಡಿವೋರ್ಸ್ ಕೊಟ್ಬಿಟ್ಟು ಅದೇ ಮನೆಯಲ್ಲಿ ತಾಯಿನ ಮತ್ತು 2 ಹೆಣ್ಮಕ್ಳನ್ನ ಬಿಟ್ಟು ಅವನು ಹೈದ್ರಾಬಾದಿಂದ ಹೊರಗಡೆ ಹೊರಟ್ಬಿಡ್ತಾನೆ. ಇಲ್ಲಿ ಮನೆಯಲ್ಲಿ ಹೆಂಡತಿ ಆದವ್ರು ತುಂಬ ಅನ್ಸ್ಟೇಬಲ್ ಆಗಿರ್ತಾರೆ. ಅವರು ಬರ್ತಾ ಹುಚ್ಚುರಂಗಾಡಕ್ಕೆ ಶುರು ಮಾಡ್ತಾರೆ. ಮಧ್ಯರಾತ್ರಿಯಲ್ಲಿ ಈ ಒಂದು ಹೆಂಡತಿ ಆದವರು ಮನೆ ಸುತ್ತಲೂ ಏನೋ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಟೈಮಲ್ಲಿ ಕ್ಯಾಂಡಲ್ ಇಟ್ಕೊಂಡು ಮನೆ ಸುತ್ತಲೂ ಕೂಡ ನಡೀತಾ ಇರ್ತಾರೆ ಅವ್ರ ಪಾಠಗವರು. ಇನ್ನೊಂದು ಸಲ ಆ ಮನೆ ಎದುರುಗಡೆ ಕೂತ್ಕೊಂಡು, ಅಂದರೆ ಆಚೆ ಎದುರುಗಡೆ ಕೂತ್ಕೊಂಡು ಆ ಮನೆ ಕಡೆಗೆ ನೋಡ್ತಿರ್ತಾರೆ. ಯಾರೋ ಅವ್ರಿಗೇನೋ ಹೇಳೋ ಥರ ಇವರು ಅದನ್ನು ಕೇಳಿಸ್ಕೊಳೋ ಥರ ನೋಡ್ತಾನೆ ಇರ್ತಾರೆ. ಇವ್ರ ಮಕ್ಕಳು ಅಷ್ಟೇ, 2 ಕೂಡ ತುಂಬ ವಿಚಿತ್ರವಾಗಿ ಆಡ್ತಿರ್ತಾರೆ. ಅವ್ರ ಕೈಯಲ್ಲಿ ರಕ್ತ ಇರುತ್ತೆ, ಅದರಲ್ಲೇ ಆಡ್ತಾ ಇರ್ತಾರೆ. ಈ ಮನೆ ಅಕ್ಕದ ಮನೇಲಿರೋರೊಬ್ಬರು ತಾಯಿನ ಮತ್ತು 2 ಮಕ್ಕಳನ್ನ 3 ದಿನದ ಹಿಂದೆನೇ ನೋಡಿರ್ತಾರೆ. ಈ ತಾಯಿ ಆದವರು ಕಾರ್ ಪಕ್ಕದಲ್ಲೇ ನಿಂತಿರ್ತಾರೆ. ಆ ಕಾರಲ್ಲಿ 2 ಮಕ್ಕಳು ಕೂಡ ಕೂತಿರ್ತಾರೆ. ಈ ತಾಯಿಯಾದವರು ಅವ್ರ 2 ಮಕ್ಕಳನ್ನೇ ನೋಡ್ತಾನೆ ಇರ್ತಾರೆ. ಯಾವಾಗ ಜನ ಓಡಾಡ್ತಿದ್ದ ರೋಡಲ್ಲಿ ಈ ತಾಯಿಯಾದವರು ತಲೆ ತಿರುಗಿ ಆ ಜನಗಳನ್ನೇ ನೋಡ್ತಾ ಇರ್ತಾರೆ. ಆದರೆ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಪೊಲೀಸವರು ಕೂಡ ನಂಬೋದಕ್ಕಾಗಲ್ಲ. ಪೊಲೀಸವ್ರಿಗೆ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ ಈ ಮನೆಯಲ್ಲಿ ಅವರು ಸೆಲ್ಫ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾರೆ. ಮತ್ತು ಈ ಕೇಸ್ನ ಕೂಡ ಕ್ಲೋಸ್ ಮಾಡ್ತಾರೆ. ಇವತ್ತಿಗೂ ಕೂಡ ಈ ಮನೆ ಅನ್ನೋದು ಹೈದರಾಬಾದ್ ಕುಂದನ್ಬಾಗ್ ಕಾಲೋನಿಯಲ್ಲಿದೆ. ಇದೇ ಥರ ಸ್ಟ್ರೇಂಜ್ ಹಾರರ್ ಮಿಸ್ಟರೀಸ್ ಕಾಂಟೆಂಟ್ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.